ಈಗ ಸಾಕಷ್ಟು ಅದು ಕನ್ನಡದಲ್ಲಿ ಸಿಕ್ಕಾಪಟ್ಟೆ ನಟಿಯರು ಫಾರಿನ್ ಟ್ರಿಪ್ ಮಾಡ್ತಾರೆ. ತುಂಬಾ ಜನ ಕೆಲವರು ನೆಗೆಟಿವ್ ಕಮೆಂಟ್ಸ್ ಹಾಕೋದನ್ನ ನಾನು ನೋಡಿದೀನಿ. ಇವ್ರಿಗೆ ಎಷ್ಟು ಹಣ ಬರುತ್ತೆ, ಇಷ್ಟೆಲ್ಲ ಫಾರಿನ್ ಟ್ರಿಪ್ ಮಾಡ್ತಾರಲ್ಲ ಅಂತ. ಆಕ್ಚುಲ್ ಆಗಿ ಒಂದು ಫಾರಿನ್ ಟ್ರಿಪ್ ಎಷ್ಟು ಮಿನಿಮಮ್ ಬೇಕಾಗುತ್ತೆ? ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಹೇಗೆ ನೀವು ಖರ್ಚು ಮಾಡ್ತೀರಾ ಅಂತ. ಇವಾಗ ನಾವು ಜಗತ್ತಿಗೆ ಇನ್ಸ್ಟಾಗ್ರಾಮಲ್ಲಿ ನಾವೇನು ತೋರಿಸ್ಕೊಳ್ತೀವಿ ಅನ್ನೋದು ಮಾತ್ರ ಜನಗಳು, ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಾವೇನು ತೋರಿಸ್ಕೊಳ್ಳೋಕೆ ಡಿಸೈಡ್ ಮಾಡ್ತೀವಿ ಅದನ್ನು ಮಾತ್ರ ಜನಗಳು ನೋಡ್ತಾರೆ. ಬಟ್ ನಿಮ್ಗೆ ಗೊತ್ತಿಲ್ವಲ್ಲ, ಅವರು ಬಜೆಟಲ್ಲೇ ಟ್ರಿಪ್ ಮಾಡ್ತಿರ್ಬಹುದು ನಾರ್ಮಲ್ ಆಗಿ. ಅವ್ರಿಗೆಲ್ರಿಗೂ ಏನಂದ್ರೆ ಅವ್ರು ಫಾರಿನ್ಗೆ ಹೋಗೋದು ದೊಡ್ಡದಲ್ಲ. ಅಲ್ಲೂ ಪಾಪ ಸ್ಟ್ರಗಲ್ಸ್ ಇರುತ್ತೆ. ಎಷ್ಟೊಂದು ಜನ ಸೋಲೋ ಟ್ರಾವೆಲರ್ಸ್ ಇದ್ದಾರೆ, ಸೋಲೋ ಟ್ರಿಪ್ನ ಮಾಡ್ತಾರೆ. ಹಾಸ್ಟೆಲ್ಸಲ್ಲಿ ಹೋಗಿರ್ತಾರೆ. ಹಾಸ್ಟೆಲ್ಸಲ್ಲಿ ಹೋಗಿದ್ರೆ ಅದೇನು ಅಷ್ಟು ಇಟ್ ಡಸಂಟ್ ಕಾಸ್ಟ್ ಮಚ್. ಅವ್ರಿಗೇನು ಬಜೆಟ್ ಬೇಕೋ ಅದರಲ್ಲೇ ಅವರು ಟ್ರಿಪ್ ಮಾಡಿರ್ತಾರೆ. ಜನಗಳು ಹೇಗಿದ್ರು ಕಮೆಂಟ್ ಮಾಡ್ತಾರೆ. ಅವ್ರ ಜಾಗದಲ್ಲಿ ನಿಂತ್ಕೊಂಡು ಅವ್ರು ನೋಡಿದಾಗೇ ಅವ್ರಿಗೆ ಅರ್ಥ ಆಗೋದು ಅವ್ರು ಯಾವ ಸಿಚುವೇಶನಲ್ಲಿದ್ದಾರೆ ಅಂತ. ಈಗ